ಗೈಸ್ ಅವರೇ 6 ಜನ ಅವರೇ. ಅದ್ರ ಮಧ್ಯದಲ್ಲಿ ನಾನು ಹೋದ್ರೆ ಫುಲ್ ಇಕ್ಕಟ್ಟೈತೆ ಅಂದ್ಬಿಟ್ಟು ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ. ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಅಂದರೆ ಕನ್ನಡ ರತ್ನ ಪುನೀತ್ ರಾಜ್ಕುಮಾರ್ ಫೋಟೋನ ಎಲ್ಲಾದ್ರಲ್ಲೂ ಐತೆ. ಗೈಸ್ ನಾನು ಅನ್ಕೊಂಡಿರೋ ಪರ್ಸನ್ ಮನೆಗೆ ಬಂದಿದ್ದೀನಿ. ಓಕೆ, ಹಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಎಲ್ಲರಿಗೂ ಬ್ಯೂಟಿಫುಲ್ ಸುಸ್ವಾಗತ ಗೈಸ್. ಗೈಸ್ ಇವತ್ತು ನಾವು ಬೆಳಗಿನ ಬೆಟ್ಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಹೊಸ ಮದುವೆ ಹೆಣ್ಣು ಗಂಡು ರೆಡಿ ಆಗೈತಲ್ಲ, ಅವ್ರನ್ನ ಕರ್ಕೊಂಡು ಇವತ್ತು ಬೆಳಗಿನ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಗೈಸ್. ನನ್ನ ಜೊತೆ ಕಾಫಿ ರೆಡಿ ಆಗೈತಿ. ಫಸ್ಟ್ ಕಾಫಿ ಇಟ್ಕೊಂಡು ಬನ್ನಿ ಗೈಸ್. ಗೈಸ್ ಟೀ ರೆಡಿ ಆಗೈತಿ. ಟೀ ರೆಡಿ ಆಗೈತಿ ಗೈಸ್. ಮೊದಲನೇ ಸರಿ ದೇವಸ್ಥಾನಕ್ಕೆ ಹೋಗ್ತಿರೋದಕ್ಕೆ ಅವ್ರ ಅತ್ತೆ ಮಾವನ ಹತ್ರ ಆಶೀರ್ವಾದ ತಗೊಂಡು ಅಲ್ಲಿಂದ ನಾವೀಗ ದೇವಸ್ಥಾನ ಕಡೆ ಹೊರಡ್ತಾ ಇದೀವಿ. ಬನ್ನಿ ಗೈಸ್, ಈಗ ದೇವಸ್ಥಾನ ಕಡೆ ಹೊರಡುವ. ಲೆಟ್ಸ್ ಗೋ. ಸರಿ ಓಡ್ ಬನ್ನಿ ಆಯ್ತು. ಸಿಸ್ಟರ್ ಹುಷಾರ್. ಎಲ್ಲಿ ಬರೋದು ಬ್ರೋ? ಬನ್ನಿ ಬ್ರೋ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಕರೆದ್ರು ನಮ್ಮ ಸಿಸ್ಟರು. ಆದರೆ ಬಟ್ ಅದು ರೆಕಾರ್ಡ್ ಆಗಿಲ್ಲ ಗೈಸ್. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಗೈಸ್. ಅವರೇ 6 ಜನ ಅವರೇ. ಅದ್ರ ಮಧ್ಯದಲ್ಲಿ ನಾನು ಹೋದ್ರೆ ಫುಲ್ ಇಕ್ಕಟ್ಟೈತೆ ಅಂದ್ಬಿಟ್ಟು ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ. ಎಕ್ಸಿಟ್ ಆಗಿ ಇದು ಏನು ಲಾಸ್ ಆಗಲ್ಲ. ಎಕ್ಸಿಟ್ ಆಗಿದ್ದ ಪ್ಲ್ಯಾನ್ಗೂ ಇನ್ನೊಂದು ನಾನು ಏನೋ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಅದಾಗುತ್ತೆ ಗೈಸ್. ಆ ಪ್ಲ್ಯಾನ್ ಏನು ಅಂತ ತಿಳ್ಕೋಬೇಕು ಅಂತಂದರೆ ವಿಡಿಯೋ ಫುಲ್ ನೋಡಿ ಗೈಸ್, ಗೊತ್ತಾಗುತ್ತೆ ಏನು ಪ್ಲ್ಯಾನು, ಏನು ಪ್ಲ್ಯಾನ್ ಮಾಡಿದ್ದೀನಿ ಅನ್ನೋದನ್ನು ಗೊತ್ತಾಗುತ್ತೆ ಗೈಸ್. ವೆಯ್ಟ್ ಫಾರ್ ಗೈಸ್. ಮಾತೇ ಇಲ್ಲ. ಇವಳು ಯೂಟ್ಯೂಬ್ ನೋಡ್ಬೇಕಂತ ನಾನು ನಥಿಂಗ್ 3 ಅಪ್ರಾನಲ್ಲಿ ಏನು ಮಾಡ್ತಾರೆ ಅಂದರೆ ಇದಕ್ಕೆ ಬರೀ ಯೂಟ್ಯೂಬು, ಸ್ನ್ಯಾಪ್ಚಾಟು ಇದನ್ನೇ ಮಾಡೋದಾಯ್ತು. ಇವಳು ಹಂಗೆ ಬರೀ ಯೂಟ್ಯೂಬ್ ನೋಡ್ಬೇಕಂತ. ಈಗ ನೋಡ್ತೀಯಾ? ಮೀಟ್ರ್ ಬೇಕು. ಯಾಕೆ ಹೊಡಿತ್ಯಾ? ಅರೆ ದೇವಾ, ये गड़बड़ है बाबा. ನಿಂಗೆ ಹೊಡಿತೀನ ನಾನು. ಜೋರ ಹೊಡೆದಿಲ್ಲಿ. ಅಷ್ಟೊಂದು ಜೋರ ಹೊಡಿತಾರಾ? ನೋಡಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಜನಕ್ಕೆ ಹಾಕ್ತೀನಿ ಗೈಸ್. ಹೊಡಿತಾಳೆ ನನಗೆ ಇವಳು. ಕೆನ್ಗೆ ರಪ್ಪ 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 ಅಂತ ಹೊಡಿತಾಳೆ. ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಅಂದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕೂರಿಸ್ತಾರೆ ನಿನ್ನ. ನನ್ನ ಸಾರಿ ಕೇಳು, ನಾನು ಪೊಲೀಸ್ ಸ್ಟೇಷನ್ಗೆ ಹೇಳಲ್ಲ. ಸರಿ, I love you infinity. I love you baby. ಅಂದದ ಚಂದದ ಗೊಂಬೆ I love you. I love you too. Cute baby. ಗೈಸ್, ಎಷ್ಟು ಹೊಟ್ಟೆ ಉರಿಸ್ತಾಳೋ ಅಷ್ಟೇ ತುಂಬಾ ಕ್ಯೂಟ್ ಪಾಪು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಗೈಸ್. ಈಗ ನಮ್ಮ ಚಿಕ್ಕಮ್ಮವರು ಈಗ ಮನೆಗೆ ಹೊರಡ್ತಾ ಇದ್ದಾರೆ. ನಾವು ಈಗ ಇವರ ಅಮ್ಮನ್ನ ಡ್ರಾಪ್ ಹಾಕಿ ಅಂತ ಹೋಗ್ತಾ ಇದೀವಿ. ಈಗ ಎಲೆಕ್ಟ್ರಿಕಲ್ ಗಾಡಿ ತೊಗೊಂಡು ಅವ್ರ ಅಮ್ಮನ ಡ್ರಾಪ್ ಹಾಕಿ ಅಂತ ಹೋಗ್ತಾ ಇದೀವಿ. ಇದು ಗೈಸ್, ಅವ್ರ ಅಮ್ಮನ ಡ್ರಾಪ್ ಮಾಡ್ಬಿಟ್ಟು ಬಂದು ಆಮೇಲೆ ಇವ್ರು ಹೋಗ್ತಾರೆ. ಸರ್, ಬಾಯ್ ಬಾಯ್ ತೆಗಿದಾರನ್ನ. ಬಾಯ್ 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 ಬಾಯ್. ಸಾಕು ಬಿಟ್ಟ ಗೈಸ್. ನಮ್ಮ ಚಿಕ್ಕಮ್ಮವರು ಮನೆ ಹೋಗ್ತಾ ಇದ್ದಾರೆ. ಅವ್ರನ್ನ ಈಗ ಬಿದ್ದು ಕೊಡುಗೆ ಕೊಡ್ತಾ ಇದ್ದೀವಿ ಗೈಸ್. ಅವ್ರ ಸ್ಕೂಟಿಲಿ ಅವ್ರು ಹೋಗ್ತಾ ಇದ್ದಾರೆ. ಅನಿವಾರ್ಯನಾ ಅಲ್ಲ, ಎಕ್ಸ್ಚೇಂಜ್ ಮಾಡಲ್ಲ ನೀನು. ಮೀಟರ್ ಬೇಕು. ಮೀಟರ್ ಗೈಸ್, ಈಗ ನಾನು ಹೇಳಿದ್ನಲ್ಲ ಪರ್ಸನ್ ಮನೆಗೆ ಹೋಗ್ತಾ ಇದೀವಿ ಅಂತ. ಆ ಪರ್ಸನ್ ಬೇರೆ ಯಾರು ಅಲ್ಲ, ಗೊತ್ತಿರೋರೆ ಟೀಮ್ ಅವರು. ಆ ಟೀಮ್ ಅವ್ರ ಜೊತೆಗೆ ಅವ್ರಿಗೇನೋ ಗಿಫ್ಟ್ ಕೊಡ್ಬೇಕು ಅಂದ್ಕೊಂಡಿದ್ದಿಲ್ಲ. ಆ ಗಿಫ್ಟ್ ಕೊಡೋಕ್ಕೆ ಈಗ ಹೋಗ್ತಾ ಇದ್ದೀನಿ. ಆ ಗಿಫ್ಟ್ ತೊಗೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಕೊಡೋಕ್ಕೆ ಅಂತ ಹೋಗಬೇಕು. ಇನ್ನೀಗ ಗೈಸ್, ಈಗ ಬಸ್ ಹತ್ಕೊಂಡು ಅವರ ಮನೆ ಕಡೆಗೆ ನಾವು ಹೊರಡುವ.
ನನ್ನ ತಂಗಿ ಮನೇಲಿ ಈಗ ಇಸ್ಕೊಂಡು ಹೋಗ್ತಾ ಇದ್ದೀನಿ ಗಾಯ್ಸ್. ಕೊಡಬೇಕಾಗಿರೋಂಥ ಪರ್ಸನ್ ಮನೆಗೆ ಅವ್ರು ಕೊಟ್ಬಿಟ್ಟು ಓಪನ್ ಮಾಡಿಸಿ ಅದರ ಕ್ಲಿಪ್ ವೀಡಿಯೋ ತೆಗೆದು ಅಪ್ಲೋಡ್ ಮಾಡ್ತೀನಿ ಗೈಸ್. ಈಗ ಫಸ್ಟು ಅವ್ರು ಇರುವಂಥ ಅವ್ರ ಮನೆಗೆ ಹೋಗೋ ಗೈಸ್. ಬನ್ನಿ ಗೈಸ್ ಹೊರಡುವ. ಗೈಸ್ ಬಸ್ಸಿದ್ರು ಈಗ ಮೆಟ್ರೋ ಆಗಲೇ ಹೋಗಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್. ಮೊದಲು ಈಗ ನಾನು ಹೇಳಿರೋ ಥರ ವರ್ಷ ಮನೆ ಹೋಗೋದ ಗೈಸ್. ಅದು ಯಾರೋ ಅಂತ ನಿಮಗೆ ಗೊತ್ತಾಗ್ಬೋದು. ನೋಡೋಣ, ಕಮೆಂಟ್ ಮಾಡಿ ಗೈಸ್ ಯಾರು. तू समझा? ಈಗ ಮೆಟ್ರೋ ರೀಚ್ ಮಾಡ್ತಾ ಇದ್ದೀವಿ. ಹೊರಗಡೆ ಹೋಗೋದು ಗೈಸ್. 2 ಟಿಕೆಟ್ ತೊಗೊಂಡಿದ್ದೀವಿ ಗೈಸ್. ಈಗ ಗ್ರೀನ್ ಲೈನಿಂದ ಚೇಂಜ್ ಮಾಡ್ತಾ ಇದ್ದೀವಿ. ಇದು ಯಾವ ಕಡೆ ಅಂತ ಗೊತ್ತಿಲ್ಲ, ಕೇಳ್ಕೊಂಡು ಹೋಗ್ಬೇಕಾಯ್ತು ಗೈಸ್. ಮೆಟ್ರೋ ಇಸ್ ಕಮ್ಮಿಂಗ್ ಗೈಸ್. ये साला कर क्या रहा है यहाँ पे? ಮೆಟ್ರೋದಲ್ಲಿ ಹೋಗ್ತಾ ಇದ್ದೀನಿ. ಮೆಟ್ರೋದಲ್ಲಿ ಅವ್ರ ಮನೆಗೆ ಇಲ್ಲಾಂದ್ರೆ ಒಂದು 1/2 ಅವರ್ ಬೇಕು ಅವ್ರ ಮನೆಗೆ ಹೋಗೋಕ್ಕೆ. 1 ಅವರ್ ಆದ್ರಾಯ್ತು, 1 ಅವರ್ ಆಯಿತು. ಅಂದರೆ ಗೈಸ್ ಎಷ್ಟು ದೂರ ಆಗೈತೆ ಅಂತ ಏನು ಗೊತ್ತಿಲ್ಲ. ಇಲ್ಲಿ ಲೊಕೇಶನ್ ಕಳಿಸಿರೋ ಮಟ್ಟಿಗೆ ಹೋಗ್ತಾ ಇದ್ದೀನಿ. ನನಗೆ ಗೈಸ್ ಹೋಗುವ ಗೈಸ್. ಈಗ ಎಕ್ಸಿಟ್ ಆಗಬೇಕು. ಎಕ್ಸಿಟ್ ಆಗಿಬಿಟ್ಟು ಅಲ್ಲಿಂದ ಗಾಡಿ ಇಟ್ಕೊಂಡು ಹೋಗಬೇಕು ಅವ್ರ ಮನೆಗೆ. ಯಾರ ಮನೆಗೆ ಅಂತ ಮುಂದೆ ಗೈಸ್ ತೋರಿಸ್ತೀನಿ ಗೈಸ್, ಯಾರ ಮನೆಗೆ ಹೋಗ್ತಿದ್ದೀವಿ ಏನು ಅಂತ. ಫಸ್ಟ್ ಈಗ ಎಕ್ಸಿಟ್ ಆಗುವ. ಗೈಸ್ ನಾನು ಅಂದ್ಕೊಂಡಿರೋ ಪರ್ಸನ್ ಮನೆಗೆ ಬಂದಿದ್ದೀನಿ. ಈಗ ಅವ್ರು ಇದ್ದಾರೆ ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್ ನೋಡುವ. ಲೆಟ್ಸ್ ಗೋ. ಏನ್ ತೊಂದರೆ ಇಲ್ಲ ಅಮ್ಮ. ಎಲ್ಲ ನೇತಾಕು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಹಾ ಇಲ್ಲೇ ಇದಾರಲ್ಲ. ಮಾತೇ ಇಲ್ಲ. ಸಬ್ಸ್ಕ್ರೈಬರ್ ಇನ್ನೊಂದು ಏನಂದ್ರೆ ಇವರೊಂದಿಷ್ಟು ಗಿಫ್ಟ್ ರೆಡಿ ಮಾಡ್ಕೊಂಡವ್ರೆ. ಆ ಗಿಫ್ಟ್ ನ ಏನು ನನಗೆ, ಶರತ್ ಅವ್ರಿಗೆ, ತೇಜುಬ್ರಿಗೆ, ಸಂಧ್ಯಾ ಅವ್ರಿಗೆ, ನಿತ್ಯಶ್ರೀ ಕೊಡೋರ್ಗು ಸಮಾಧಾನ ಇಲ್ಲ ಅವರಿಗೆ. ನಾನ್ ತೇಜುಬ್ರ ಇವತ್ತು ಮೆಸೇಜ್ ಹಾಕು ನನಗೆ, ಬ್ರೋ ಇವರು ಏನೋ ಲೊಕೇಶನ್ ಗಿಫ್ಟ್ ಕಳ್ಸ್ಬೇಕಂತೆ. ಬ್ರೋ ಗಿಫ್ಟ್ ಎಲ್ಲ ಏನ್ ಬೇಡ ಬ್ರೋ, ಸಿಕ್ತಾ ಮಾತಾಡ್ಸರ್ ಅದೇ ಸಾಕು ಬ್ರೋ, ಖುಷಿ ಅಂತ ಹೇಳಿದ್ದೆ. ಬಟ್ ಆದ್ರೂ ಇಲ್ಲ ಬ್ರೋ, ಅವ್ರು ಅಲ್ಲೇ ಇಲ್ಲ, ಆಲ್ಮೋಸ್ಟ್ ಇಲ್ಲಿ ಇದಾರೆ ಅಂದ್ಬಿಟ್ಟೆ. ಲೊಕೇಶನ್ ಬೇಕಂತ ಹೇಳಿದಾಗ ಕಳ್ಸಿದ್ದೆ ಬ್ರೋ. ಇಲ್ಲ ಫೋನ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನಿಮ್ಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಕೂಡ ಮಾಡಿದೆ. ಬಟ್ ಅಂದ್ರೆ ಇವತ್ತು ರಿಸಲ್ಟ್ ಬ್ರೋ ಅಣ್ಣಂದು ಆಫೀಸ್ ಇಲ್ಲಿ ಥ್ಯಾಂಕ್ ಯು ಬಂದಿದ್ದಕ್ಕೆ. ಇಲ್ಲ ಅಂದ್ರೆ ಇವತ್ತು ಗೋವಿಂದ. ಕೂತ್ಕೊಳ್ಳಿ ಬ್ರೋ, ಕೂತ್ಕೊಳ್ಳಿ. ಗೈ ಸುದೀಪ್ ಬ್ರೋ ಹೇಳ್ದಂಗೆನೆ ಸುಮಾರು ಅವ್ರ ಮನೇಲಿ ಇಲ್ಲ ಅಂತಂದ್ರೆ ಒಂದು 13-14 ಫೋಟೋ ಇದೆ. ಬಟ್ ಈ ಫೋಟೋನ ಅವ್ರು ಎಲ್ಲಿ ಇಡ್ತಾರೆ ಅನ್ನೋದೇ ಒಂದು ಡೌಟ್ ಗೈಸ್. ಅದೆಲ್ಲ ಕುಡಿಬಾರ ತಪ್ಪ. ನಾನು ಅವ್ರು ಕುಡಿಬೇಡ ಅಂದ್ರೆ ಆಂಟಿಗೋಸ್ಕರ ನೋಡು ಬ್ರೋ, ಅವ್ರ ಒಟ್ಟಿನಲ್ಲಿ ಕುಡಿಬೇಕು. ಕುಡಿಯಕ್ಕೆ ಏನಾರ ಒಂದು ಹೇಳ್ತಾರೆ ಅಷ್ಟೇನೆ. ಕುಡಿಯಕ್ ಬಟ್ ಏನಾರ ಹೇಳ್ಬೇಕು ಅಷ್ಟೇನೆ. ನನಗೆ ಗೊತ್ತಾಗ್ತಿಲ್ಲ ಗೈಸ್, ಏನ್ ಗಿಫ್ಟ್ ಅಂತ ಗೆಸ್ ಮಾಡಕ್ಕೆ ಐತೆ. ಗೈಸ್ ಡೌ ಗೈಸ್, ಇದೆಲ್ಲ ಸಿಕ್ಕಾಪಟ್ಟೆ ಡೌ. ಯಾಕಂದ್ರೆ ಉತ್ತನ ಐತೆ ನನಗೆ, ನನ್ ಗೆಸ್ ಮಾಡಕ್ಕೂ ಐತಿಲ್ಲ ಅಂತ ಏನೈತೆ ಅನ್ಬಿಟ್ಟು ಬ್ರೋ ಡೌ ಮಾಡೋದು ಸಿಕ್ಕಾಪಟ್ಟೆ ಎಲ್ಲ ಮಾಡೋದು. ಅದ್ರ ಚಿರದಿಂದ ಕಲ್ತೀನಿ ಚಿರು ನೋಡಿ ನಿನ್ ಬಗ್ಗೆನೇ ಹೇಳ್ತಾ ಚಿರು. ಫೈನಲ್ ಇವಾಗ ಅನ್ಬಾಕ್ಸ್ ಮಾಡ್ತೀನಿ. ಅನ್ಬಾಕ್ಸ್ ಹೋಳಿಗೆ ದುಬೈ ಶೇಕ್ ಇರ್ತಾರೆ. ನಮ್ದು ಬರ್ರೋ ಮರಿ ಬಮ್ಮ ನೋಡ್ ಬರ್ರಿ ಏನ್ ನಿಂತ್ಕೊಂಡು. ಅಯ್ಯೋ ಅದಕ್ಕೆ ಹೇಳಿದ ಆ ಥರದೊಂದು ತಗೋಬಿಡು ನಿಂಗೆ. ನಂದೈತೆ ನೀವು ಇಟ್ಕೊಳ್ಳಿ. ಎಲ್ಲಾರ್ಗು ಸೇರಿಸಿ ಒಂದೇ ಸರಿ ಮಾಡ್ತೀವಿ. ಹಾ ಇದು ಒಂದೇ ಸಲ ಮಾಡ್ತೀವಿ. ಇನ್ನಿಷ್ಟು ಅಷ್ಟೇ ಮಾಡೋದು 5 ಜನ ಅಲ್ವಾ.
ಈಗ ಫಸ್ಟ್ ನಾನು ನೋಡ್ಬೇಡ, ಆಮೇಲೆ ಅದೇ ಸಿಗ್ತದೆ ನಾನು ನೋಡ್ಬೇಕಲ್ಲ. ಒಬ್ಬ ಈಗ ಅರ್ಥ ಆಯ್ತು ನನಗೆ ಇದು ಯಾವ ಫೋಟೋ ಅಂತ ನನಗೆ ಈಗ ರಿಯಲೈಸ್ ಆಯ್ತು. ನೋಡಿ ಮ್ಯಾಮ್, ಗೈಸ್ ನಾವು ಇವರ ಫಂಕ್ಷನ್ಗೆ ಹೋಗಿದ್ವಿ. ಆ ಫಂಕ್ಷನ್ ಟೈಮಲ್ಲಿ ಇವ್ರ ಜೊತೆ ಒಂದು ಫೋಟೋ ತಗೊಂಡಿದ್ವಿ. ಆ ಫೋಟೋ ನಮಗೆ ಕೊಟ್ಟಿರೋದು. ಕ್ರೇಜಿ ಅಲ್ಲ? ನನಗೆ ಏನೋ ಇದ್ರ ಖುಷಿ ಜೊತೆಗೆ ಇದು ಖುಷಿ ಜಾಸ್ತಿ. ಹೌದು, ನಾನು ಅದೇ ಹೇಳೋಣ ಅನ್ಕೊಂಡೆ. ಖುಷಿ ಜಾಸ್ತಿ ಆಯ್ತು ನನಗೆ. ಬ್ಯಾಗ್ ನೋಡೋಕೆ ಚೆನ್ನಾಗಿ ಮಾಡೋದು ಇದು. ಇದು ನಾವೆಲ್ಲ ಒಟ್ಟಿಗೆ ಹೋಗ್ತಿರೋ ಟೈಮಲ್ಲಿ ರೆಸಾರ್ಟಿಗೆ, ಅವಾಗ ಇವರ ಫಂಕ್ಷನ್ಗೆ ಹೋಗ್ಬಿಟ್ಟು ಊಟ ಮಾಡಿ ಅವಾಗ ಒಂದು ಫೋಟೋ ತಗೊಂಡ್ವಿ. ಅವಾಗ ಫೋಟೋ ತಗೊಂಡಾಗ ಹಾಕ್ಸಿರೋ ಅಲ್ಲಿಗೆ ಬರ್ಬೇಕು ಅನ್ನೋ ಕಾರಣ ಇದರಿಗೆಲ್ಲ ಇದು ಹೋಗ್ಬೇಕಾದ್ರೆ ತೇಜುಬ್ರೋಗೆ. ಯಾಕಂದ್ರೆ ತೇಜುಬ್ರೋಗೆ ಹೇಳಿದ್ದೇನು ಅಂತಂದ್ರೆ ಬ್ರೋ ಬನ್ನಿ ಅಂತ ಫ್ಯಾಮಿಲಿ ಫುಲ್ ಎಲ್ಲ ಕರ್ತಿದ್ದೆ. ಬಟ್ ಮಿನಿಸ್ಟರ್ ಸರ್ನ ಕರಿಬೇಕು ಅನ್ಕೊಂಡಿದ್ದೆ, ಬಟ್ ಯಾರ್ದು ನಂಬರ್ ಇರ್ಲಿಲ್ಲ, ಹಾಗಾಗಿ ಯಾರು ಹೇಳಿರ್ಲಿಲ್ಲ. ಆದ್ರೆ ತೇಜುಬ್ರೋ ಒಂದೇ ಸರಿ ಎಲ್ಲಾನು ಕರ್ಕೊಂಡು ಬಂದಾಗ ನನಗೆ ಫುಲ್ ಖುಷಿ. ನಾವ್ ಎಕ್ಸ್ಪೆಕ್ಟ್ ಅಂದ್ರೆ ಏನ್ ಗೊತ್ತಾಗ ಹೋಗ್ತಾ ಇರೋ ಟೈಮಲ್ಲಿ ಬ್ರೋ ಇಲ್ಲೇ ನಮ್ಮ ಗೊತ್ತಿರೋ ಕಸಿನ್ ಮನೇಲಿ ಊಟ ಮಾಡ್ಕೊಂಡು ಹೋಗೋಣ, ಬನ್ನಿ ಬ್ರೋ ಅಂದ್ರೆ ಆಮೇಲೆ ರಿಯಲೈಸ್ ಆಯ್ತು ಇವರ ಒಂದು ಫಂಕ್ಷನ್ ಅಂದ್ಬಿಟ್ಟು. ಚೆನ್ನಾಗಿದೆ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಮಸ್ತ್ ಇದೆ. ಓಕೆ, ಸೂಪರ್, ಕ್ರೇಜಿ ರೈಸ್ ಇದು. ನಿಮ್ ಮನೆ ಅಡ್ರೆಸ್ ಬೇಕು ಏನಂತ ಕೇಳ್ತೀನಿ, ಏನು ಹೇಳಲ್ಲ, ಸೀದಾ ಮನೆ ಕೆಳಗೆ ಬಂದ್ಬಿಟ್ಟಿರ್ತಾರೆ. ನಾನು ಹಿಂಗ್ ಏನೋ ಒಂದ್ ಮಾಡ್ಬೇಕು ಅಂತ ಬಂದೆ ಅಂತ ಓಡ್ಬಿಡ್ತಾರೆ. ಏನಂತ ಗೊತ್ತಾಗ್ಬೇಕಲ್ಲ, ಏನೋ ನನ್ಗೆ ಪ್ಲಾನರ್ ಮಾಡ್ಬೇಕು, ರಿಸ್ಕ್ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ಬೇಕು ನನ್ಗೆ. ಹೌದು, ಏನು ಹೇಳಲ್ಲ, ಓಡ್ ಬಂದ್ಬಿಡ್ತಾರೆ ಹಂಗೆ. ಅದಕ್ಕೆ ಭಯದಲ್ಲಿ ನೀವು ಹೇಳದ ಬೇಡ ಕೊಡದ ಬೇಡ. ಅವತ್ತು ಏನದು ಯಾವ್ದಪ್ಪ ಅದು, ಅದೇ ಮೆಟ್ರೋ ಏನೋ ಸರ್ಕಸ್. ಹೌದು, ಅವತ್ತು ಬರ್ತೀನಿ ಬ್ರೋ, ಬಂದು ಅವ್ರದ್ದೇನೋ ಪವರ್ ಬ್ಯಾಂಕ್ ಇತ್ತು. ಅದೇ ಪವರ್ ಬ್ಯಾಂಕ್ ಮೈಕ್ ಸೆಟ್ಟು ಪವರ್ ಬ್ಯಾಂಕ್ ನ ಕೊಟ್ಬಿಡಿ ನನಗೆ ಹೋಯ್ತೀನಿ ಅಂತ ಹೇಳಿದ್ರು. ನಾನು ಅವ್ರು ಹೋಗ್ತಾರೆ, ನಾವು ಬೇರೆ ಕಂಟೆಂಟ್ ಇತ್ತು ಅವತ್ತಿನ ದಿನ. ಆಮೇಲೆ ಸಂಧ್ಯವ್ರು ಬರ್ತಾರೆ ಅಂತ ನಂಗೆ ದೇವ್ರನೇ ಗೊತ್ತಿಲ್ಲ, ಅವ್ರ ಒಬ್ಬರೇ ಅಂತ ಅನ್ಕೊಂಡಿದ್ದು. ಪವರ್ ಬ್ಯಾಂಕ್ ಕೊಟ್ಬಿಟ್ಟು ಈ ಕಡೆ ಬಂದ್ಮೇಲೆ ಬೇರೆ ಕಂಟೆಂಟ್ ಮುಚ್ಚೋಣ ಅಂತ ಬೈತೆ. ಅವ್ರು ನೋಡಿದ್ರೆ ಅಲ್ಲಿಂದ ಬಂದವರೇ ಬಂದ್ಬಿಟ್ಟು ನಾನ್ ನೋಡಿದ್ರೆ ಅವ್ರು ಸಂಧ್ಯವ್ರು ನೋಡಿ ಶಾಕ್, ಇವ್ರು ಬಂದವ್ರ ಅಂತ. ಆಮೇಲೆ ಶಾಕ್ ಆದೆ. ಆಮೇಲೆ ಇವ್ರೊಬ್ರು ಇನ್ನೊಂದೇನು ಗೊತ್ತಾಗ ಮನೆ ಹಿಂಗೆ ಹೇಳ್ಬಿಡೋದ ಸುಮ್ಮನೆ. ನಾ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡಿ ಆಮೇಲೆ ಅವ್ರನ್ನ ಹಿಂಗ್ ಕರ್ಕೊಂಡೆ ನಾನು. ಅವರು ಕರೆಕ್ಟಾಗಿ ಮುಂಚೆನೆ ಮೊದ್ಲೇ ಹೇಳೋದಿಲ್ಲ. ಹೌದೌದು, ಕರೆಕ್ಟ್. ಗೈಸ್, ನಮ್ಮನ್ನ ಡ್ರಾಪ್ ಮಾಡಕ್ಕೆ ಈಗ ಚಿರುನು ಮತ್ತೆ ಸುದೀಪ್ ಅವ್ರು ಇಬ್ಬರು ಬರ್ತಾ ಇದ್ದಾರೆ. ನಾವೀಗ ಅವ್ರ ಜೊತೆ ಹೋಗಿ ಈಗ ಮೆಟ್ರೋ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಅವರು ಮತ್ತೆ ಬೇರೆ ಕಡೆ ಎಲ್ಲ ಹೋಗ್ಬೇಕಂತ ಎಲ್ಲ ಹೋಗ್ತಾರೆ. ಗೈಸ್ ಬಾಯ್ ಬ್ರೋ. ಬೆಂಗಳೂರು ಕಡೆ ಬಂದ್ರೆ ಕಡೆ ಬಂದ್ರೆ ಪಕ್ಕ ಊರಿಗೆ ಬರ್ದಾನೆ ಮಿಸ್ ಮಾಡಬೇಡಿ. ಪಕ್ಕ ಬ್ರೋ, ಮಿಸ್ ಇಲ್ಲ. ಓಕೆನಾ? 1 ಗಂಟೆ ಅಷ್ಟೊತ್ತಿಲ್ಲ, 2 o'clock ಅಷ್ಟೊತ್ತಿಗೆ ಬರೋ ಟ್ರೈ ಮಾಡಿ ಬ್ರೋ. ಬಾಯ್ ಬಾಯ್. ಓಕೆನಾ ಗೈಸ್, ಅವರು ನನ್ನ ಮೆಟ್ರೋ ಬಿಟ್ಬಿಟ್ಟು ಈಗ ಅವ್ರು ಹೋದ್ರು. ಮೆಟ್ರೋ ಆಗಲ್ಲ, ಬಂದಿರೋ ಅವ್ರಿಗೆಲ್ಲರಿಗೂ ಖುಷಿಯಾಗಿ ಮಾತಾಡ್ಸೋದಕ್ಕೆ ಕೆಲಸ ಮಾಡ್ತಾರೆ. ಸುದೀಪ್ ಬ್ರೋ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಇನ್ನೊಂದು, ಅವರೆಲ್ಲೋ ಹೋಗ್ತಾ ಇದ್ರು, ಹಾಗಾಗಿ ಈಗ ನಮ್ಮ ಇಲ್ಲಿ ಮೆಟ್ರೋ ಗಂಟೆ ಬಿಟ್ಬಿಟ್ಟು ಹೋಗಿದ್ದಾರೆ. ಚಿರುನು ಮತ್ತೆ ಸುದೀಪ್ ಅವ್ರು ಎಲ್ಲ ಹೋಗಿದ್ದಾರೆ. ಅವ್ರದ್ದು ಏನೋ ಒಂದು ಪ್ಲಾನ್ ಐತಂದ್ರೆ ಅದು ಮಾಡ್ಕೊಂಡು ಬರ್ತಾರೆ. ಗೈಸ್ ಬನ್ನಿ ಗೈಸ್. ನಂಬರ್ ಇಸ್ಕೋಣ ಅಂತ ಅನ್ಕೊಂಡೆ, ಬಟ್ ನಂಬರ್ ಸಿಗಲಿಲ್ಲ. ಇವಾಗ ಕಡೆಗೆ ಹೋಗ್ತಿದ್ವಿ, ಬಂದಾಗ ಹೋಗ್ತಿರ್ಕೊಂಡು ನಮ್ಮ ಪ್ಲೇಸ್ಗೆ ಹೋಗ್ಬೇಕು. No comments. No comments. ಗೈಸ್, ಏನಾಯ್ತು ಗೊತ್ತಾ, ಬಂದು ಮೆಟ್ರೋದಲ್ಲಿ ಎಕ್ಸೈಸ್ ಮಾಡ್ದೇನೆ ಮತ್ತೆ ಅದೇ ಪ್ಲಾಟ್ಫಾರ್ಮ್ಗೆ ಹೋಗ್ಬಿಟ್ಟಿದ್ದೀವಿ. ಅದೇ ಪ್ಲಾಟ್ಫಾರ್ಮ್ ಹೋಗಿ ಕನ್ಫ್ಯೂಸ್ ಆಗೋಯ್ತು. ನಾವು ಹೊತ್ತಿದ್ದು ಅದೇ ಪ್ಲಾಟ್ಫಾರ್ಮಲ್ಲಿ, ಇಳಿದಿದ್ದು ಅದೇ ಪ್ಲಾಟ್ಫಾರ್ಮಲ್ಲಿ. ಆದರೆ ಬಟ್ ಎಕ್ಸ್ಚೇಂಜ್ ಆಗ್ತಾಯಿಲ್ವಲ್ಲ ಅಂತಂದರೆ ಇನ್ನೆಲ್ಲ ಆಗೋದು. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಹೆಂಗೋ ಒಟ್ಟಿನಲ್ಲಿ ಟಿಕೆಟ್ ತಗೊಂಡಿದ್ದಕ್ಕೆ ಎಷ್ಟು ಸರಿ ಜೋರು ಏನಿಲ್ಲ ಅಂತ ಗೊತ್ತಾಗುತ್ತೆ ಅಷ್ಟೇ. ಗೈಸ್, ಗೈಸ್ ಇನ್ನೊಂದೇನು ಅಂದರೆ ಕನ್ನಡ ರತ್ನ ಪುನೀತ್ ರಾಜ್ಕುಮಾರ್ ಫೋಟೋನ ಎಲ್ಲಾದ್ರಲ್ಲೂ ಐತೆ. ನೋಡೋಕೆ ಸಗದ ಕಾಣಿಸ್ತಾ ಇದೆ. ನಾನೇ ರಾಜಾಧಿರಾಜ ಎಂದೆಂದಿಗೂ ನೀವೇ ನನ್ನ. ಗೈಸ್, ಈಗ ಮೆಟ್ರೋಯಿಂದ ಎಕ್ಸಿಟ್ ಆಗಿ ಹೋಗ್ತಾ ಇದ್ದೀವಿ. ಗೈಸ್, ಹತ್ರ ಇದ್ದೀವಿ. ಇಲ್ಲಿಂದ ಕುತ್ರಹಳ್ಳಿಲಿ ನಮ್ಮ ಅತ್ತಗಿ ಮನೆಯಿಂದ
ಲೆಟ್ಸ್ ಗೋ. ಬಸ್ ಕಾಯೋದು ಅಂದ್ರೆ ಸಿಕ್ಕಾಬಿಟ್ಟಲ್ಲಿ ಗೈಸ್. ಬಸ್ ವೆಯ್ಟ್ ಮಾಡಿಕೊಂಡು ಬಸ್ ಹತ್ಕೊಂಡು ನಾವು ಮನೆಗೆ ಬಂದು ಉತ್ರಳ್ಳಿಗೆ ಬಂದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋದೋ. ಆ ಪ್ಲೇಸ್ ಏನು ಅಂತ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ನೋಡಿ ಗೈಸ್. ಆಮೇಲೆ ಇನ್ನೊಂದೇನು ಅಂತಂದರೆ ಗೈಸ್, ನೆಕ್ಸ್ಟ್ ವಿಡಿಯೋ ಫುಲ್ಲು ಸಖತ್ತಾಗೈತೆ. ನೆಕ್ಸ್ಟ್ ವಿಡಿಯೋ ಏನು ಅಂತ ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋ ನೋಡಿ. ಆಮೇಲೆ ಓಕೆ ಗೈಸ್, ಅಷ್ಟೇ ವಿಷಯ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬದ್ ಅಲ್ಲಿ ನನ್ನ ಸಪೋರ್ಟ್ ಮರೆಯೋಕೋಬೇಡಿ. ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗುವ ಗೈಸ್. ನಾನೇ ರಾಜಾಧಿರಾಜ ಎಂದೆಂದಿಗೂ